ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ವಿಪರೀತವಾದ ಹಿಂಸಾಚಾರದ ಪರಿಸ್ಥಿತಿ ಇದೆ ಅಂತ ಕೇಳಬರ್ತಾ ಇದೆ, ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನು. ಸ್ಥಳಕ್ಕೆ ರಾಮುಲು ಹೋಗಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜನವರಿ 3ನೇ ತಾರೀಕಲ್ಲಿ ಯಾವುದೋ ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಇದೆಯಂತೆ. ಅದ್ರದ್ದು ಬ್ಯಾನರ್ ಅಂತಂದು ಅವ್ರ ಮನೆ ಮುಂದೆ ಕಟ್ಟಕ್ಕೆ ಟ್ರೈ ಮಾಡಿದಾರಂತೆ ಯಾರೋ ಒಂದಷ್ಟು ಜನ. ಅದಕ್ಕೆ ಈ ರೆಡ್ಡಿ ಬೆಂಬಲಿಗರು ಇಲ್ಲಿ ಯಾಕೆ ಕಟ್ತೀರಿ ಬ್ಯಾನರ್ನ ಅಂತ. ಬರೀ ಜನರಲ್ ಬ್ಯಾನರ್ ಆಗಿದ್ದಿದ್ರೆ ಓಕೆ, ಅದು ಪೊಲಿಟಿಕಲ್ ಬ್ಯಾನರ್ ಇದ್ದಂಗಿದೆ ಅದು ನೋಡಿದ್ರೆ. ಅಂದರೆ ಯಾರೋ MLA ಫೋಟೋ ಹಾಕೋದು, ಯಾರೋ CM ಫೋಟೋ ಹಾಕೋದು, ಇದನ್ನು ಮನೆ ಮುಂದೆ ಯಾಕೆ ಇದನ್ನ ಹಾಕ್ತೀರಿ ಅಂತ ಯಾರೋ ಅಬ್ಜೆಕ್ಟ್ ಮಾಡ್ದಂಗಿದೆ. ಅದು ಗಲಾಟೆ ಹತ್ಕೊಂಡಿದೆ ಈಗ. ಸೊ ಈಗ ಪರಸ್ಪರ ಕಲ್ಲು ತೂರಾಟ ಮಾಡಿದ್ದಾರೆ. ರಾಮುಲು ಅವ್ರನ್ನೆಲ್ಲ ತಳ್ಳಾಡಿದಾರಂತೆ, ಪೊಲೀಸರು ಲಾಠಿ ಪ್ರಹಾರ ಎಲ್ಲ ಮಾಡಿದಾರಂತೆ. ಆದರೂ ಪರಿಸ್ಥಿತಿ ತಿಳಿಗೊಳ್ತಾ ಇಲ್ಲ. BJP ಕಾರ್ಯಕರ್ತರು ಮುಖಂಡರೆಲ್ಲ ಅಲ್ಲಿ ಸೇರಿದ್ದಾರೆ. ಇನ್ಯಾರೋ ಬ್ಯಾನರ್ ಹಾಕಕ್ಕೆ ಬಂದವರು ಅಥವಾ ಕಾಂಗ್ರೆಸ್ ಬೆಂಬಲಿಗರು ಅಥವಾ ಇನ್ಯಾರೋ ಲೋಕಲ್ MLA ಭರತ್ ರೆಡ್ಡಿ ಬೆಂಬಲಿಗರು ಯಾರೋ ಒಟ್ಟಲ್ಲಿ ಅವರೆಲ್ಲ ಸೇರಿದ್ದಾರೆ. ಅದರಲ್ಲಿ ಉದ್ವಿಗ್ನವಾದ ಸ್ಥಿತಿ ಇದೆ ಅಂತ ಸುದ್ದಿ. ಅವ್ರ ಉದ್ದೇಶ ಏನಿತ್ತು ಅಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ತಡ್ಕೋಬೇಕನ್ನೋದಿತ್ತು. ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತೇನು ಅವರು ಇದು ಬುಲೆಟ್ಸ್ ಗುಂಡಾರಿಸಿದ್ದಾರೆ. ಇನ್ನು 4 ಬುಲೆಟು ನಮ್ಮ ಹುಡುಗರು ಯಾರು ತಗೊಂಡಿದ್ದಾರೆ. ಅದ್ರ ಕೂಡ ನಾನು ತೊಗೊಂಡು ಬರ್ತೀನಿ. ಈ ಬುಲೆಟ್ಗಳಿಗೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದಕ್ಕೆಲ್ಲವುದು ಕೂಡ ಇದ್ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ. ಅವ್ರ ಉದ್ದೇಶ ಅಲ್ಲ, ಪ್ರೊಟೆಸ್ಟ್ ಬೇರೆ, ಬ್ಯಾನರ್ ಗಲಾಟೆ ಬೇರೆ, ಬಟ್ ಬುಲೆಟ್ ಪಾಲೆಟ್ ಎಲ್ಲ ಮಾಡಿದ್ರೆ ಬುರುಡೆ ಹೊಡೆದಾಕ್ಬೇಕು. ಅವನು ಯಾವನಾರ ಆಗಿರಲಿ, ಯಾರು ಪರಾನಾರು ಇರಲಿ, ಅಂಥ ರೌಡಿ ಎಲಿಮೆಂಟ್ಗಳಿಗೆ ಜಾಗ ಕೊಡಬಾರ್ದು. ಬಟ್ ನಾವು ಮಾಡಲ್ಲ. ಏನೀಗ ಯಾಕೆ ಮಾಡಬಾರ್ದು ಸರ್? ಏನಿಗೆ ರಾಜ್ಯದ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿದ್ದು ಆಡಳಿತ ನಡೆಸೋದಕ್ಕೆ. ಈ ಥರನ ಗಲಾಟೆ ಮಾಡು, ಯಾರ್ಯಾರನ್ನೋ ನಾವೇನು ಮಾಡಿದ್ರೆ ಸರಿ ಅಷ್ಟೇ, ನಮ್ಮ ಇಷ್ಟ. ಏನೀಗ ಅಂತ ನಾಳೆ ಹೇಳಿದ್ರು ನನಗೇನು ಆಶ್ಚರ್ಯ ಇಲ್ಲ. ಇದು ದೇಶ ಮತ್ತು ಪರಿಸ್ಥಿತಿ ರಾಜ್ಯದ್ದು. ಓಕೆ. ಅಹಿತಕ ಘಟನೆ ಇಲ್ಲದೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿದೆ. ಎಲ್ಲ ರೋಡ್ಗಳಲ್ಲಿ ಜನ ಸೇರಿದ್ದಾರೆ. ಒಬ್ಬರ ಬೆನ್ನನ್ನು ಒಬ್ಬರು ಮುಟ್ಟಿಕೊಂಡು, ಒಬ್ಬರ ತಲೆಗೆ ಒಬ್ಬರು ತಟ್ಟಿಕೊಂಡು, ಆಯಿತಾ, ಉಸಿರಾಡಲು ಜಾಗವಿಲ್ಲದಿದ್ದರೂ ಅವನ ಉಸಿರನ್ನು ಇವನು, ಇವನ ಉಸಿರನ್ನು ಅವನು ಸೇವಿಸಿಕೊಂಡು ಓಡಾಡಿ ಕಾಲ ಕಳೆದಿದ್ದಾರೆ ಸಂತೋಷದಲ್ಲಿ. ಆಯಿತಾ, ಏನೂ ಆಗಿಲ್ಲ. ಗುಡ್. ಲಾರ್ಜ್ಲಿ ಏನೂ ಆದಂಗಿಲ್ಲ. ಚೋಟೆ ಪೋಟೆ 1-2-3 ಘಟನೆ. ಅಲ್ಲೆಲ್ಲ ಯುವಕನೊಬ್ಬ ಅನುಚಿತವಾಗಿ ವರ್ಸಿ ಎಸ್ಕೇಪ್ ಆದಂತೆ. ಪಬ್ಬಲ್ಲಿ ಯಾರೋ ಒಂದು ಗಲಾಟೆ ಮಾಡಂತೆ, ಪೊಲೀಸರು ಹೊರಗೆ ಕಳಿಸಿದ್ರಂತೆ. ಯಾರೋ ಯುವಕರು ಕ್ಯಾಬ್ ಚಾಲಕನಿಗೇನೋ ಅವಾಚ್ಯ ಶಬ್ದದಿಂದ ನಿಂದಿಸಿದ್ರಂತೆ. ಇವರು ತಾತನ ಮನೆ ಆಳವನು ಪಾಪ ಕ್ಯಾಬ್ ಚಾಲಕ. ಈ ಕೋತಿಗಳು, ದುಡ್ಡಿರೋ ಪೊಗರು ತೋರಿಸೋ ಕೋತಿಗಳಿವೆಲ್ಲ, ಅವನೇ ನಿಮ್ಮ ಮನೆ ಜೀತದಾಳು ಪಾಪ, ಅವನು ಬೈದಿದ್ದಾರಂತೆ. ಅವ್ನು 4 ದಿನ ಕರ್ಕೊಂಬಂದು ಈಗ 2 ಜಡ್ಜ್ ಬಿಡಬೇಕಾಗಿತ್ತು, ಅವಾಗ ಗೊತ್ತಾಗ್ತಿತ್ತು ಕಷ್ಟ. ಆಯಿತು, 2 ಗುಂಪುಗಳ ಮಧ್ಯೆ ಕಿರಿಕ್ಕು, ಗಲಾಟೆ, ಗಜಿಬಿಜಿ, ದಟ್ಸ್ ಆಲ್ ಓಕೆ. ಇವೆಲ್ಲ ಇಷ್ಟು ಜನ ಎಲ್ಲ ಸೇರೋದು. ಮಾತ್ರ DK ಶಿವಕುಮಾರ್ ಮಾತ್ರ ಒಂದೇಳಿ ನೋಡಿ, ಎಲ್ಲ ಚೆನ್ನಾಗಾಗಿದೆ, ಯಶಸ್ವಿಯಾಗಿ ಮಾಡಿದ್ದಾರೆ ಅವರು, ಗೃಹ ಇಲಾಖೆನವರು. ಬಟ್ ಸಂಚುಗಳ ಮಧ್ಯೆಯೂ ಏನು ಸಂಚು ಸರ್, ಗೊತ್ತಿದ್ದು ಅವಕಾಶ ಮಾಡಿಕೊಟ್ರಲ್ಲ ಸರ್ ಇವರು. ಅಲ್ಲ, ಅದಕ್ಕೆ ಕ್ರಮ ತಗೊಂಡಿರ್ತಾರೆ. ಬಟ್ ಸಂಚೇನು ಹೇಳಬೇಕಲ್ಲ. ಏನು ರೈಟ್ಸ್ ಮಾಡಿಸಿ ನೀವು CM ಆಗ್ದಂಗೆ ತಡೆಯೋ ಸಂಚು, ಅಥವಾ ರೈಟ್ಸ್ ಮಾಡಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಸಂಚು, ಹಾಗೆ ತರೋದಾದರೆ ಯಾರ ಸಂಚು? ಅಥವಾ ಪರಮೇಶ್ವರ್ನ ಹೇಗಾದರೂ ಮಾಡಿ ಇಳಿಸಕ್ಕೆ ಪಕ್ಷದ ಒಳಗಡೆನೇ ನಡೆದಿದ್ದಂಥ ಸಂಚು, ಅಥವಾ ಬೆಂಗಳೂರು ಮಂತ್ರಿ ಅಂತ ನಿಮ್ಮ ಹೆಸರು ಕೆಡ್ಸಕ್ಕೆ ಯಾರು ಮಾಡಿದ್ದಿದ್ದು ಸಂಚು? ಏನು ಜಾತಿ ಆಧಾರದ ಸಂಚು, ಕೋಮು ಆಧಾರದ ಸಂಚು, ಅಥವಾ ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ ಆ ಲೆವೆಲ್ಲಿಂದ ಬಂದಿರೋ ಸಂಚು? ಏನಾರು ಒಂದು ಹೇಳಿ ಸರ್. ಓಕೆ, ಅವ್ರು ಯಾವುದು ಹೇಳಲ್ಲ. ಓಕೆ, ಆಲ್ ರೈಟ್, ಅಷ್ಟೇ. ನಾವು ಹೇಳಲ್ಲ. ಯಾಕೆ? ನೀನೇ ಅವನು ಕೇಳಕ್ಕೆ, ನೀನು ಕೋಮುವಾದಿ ಹೇಳಲ್ಲ, ಎಲ್ಲದಕ್ಕೂ ಅಷ್ಟೇ. ನೀನು BJP ಹೇಳಲ್ಲ, ಅಷ್ಟೇ.
ನೆಕ್ಸ್ಟ್. ಹೊಸ ವರ್ಷದ ಸಂಭ್ರಮದ ಹೊತ್ತಲ್ಲೇ ರಾಜ್ಯದ ವಿವಿಧೆಡೆ ಅವಘಡ, ಸಾವು ನೋವಿನ ಪ್ರಕರಣಗಳು ಕೂಡ ವರದಿಯಾಗಿದೆ. ಕುಡಿದ ಮತ್ತಿನಲ್ಲಿ ಯುವಕನೋರ್ವ ದೇವಸ್ಥಾನದ ಗೋಡೆಗೆ ಗುದ್ದುಕೊಂಡ ಪರಿಣಾಮ ಸಾವನ್ನಪ್ಪಿದ್ದಾನೆ. ಮತ್ತೊಬ್ಬ ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನು ಮಾಗಡಿ ತಾಲೂಕಿನ ಕುದೂರು ಬಳಿಯ ಲಕ್ಕಿನಹಳ್ಳಿಯಲ್ಲಿ ಬೈಕ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಯಿತು. ಅಶ್ವಿನಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿದ್ದಂತಹ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗೆಯೇ ನೆಲಮಂಗಲದಲ್ಲಿ ಮಹಿಳೆಯೊಬ್ಬರು ರಸ್ತೆ ದಾಟ್ತಾ ಇದ್ದಂತಹ ವೇಳೆ ಬೈಕ್ ಡಿಕ್ಕಿಯಾಯಿತು. ಆದರೆ ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಎಂಗೇಜ್ಮೆಂಟ್ ಆಗಿದ್ದ ಯುವತಿಗೆ ಬರ್ಡೇ ವಿಶ್ ಮಾಡ್ತಾ ಅಂತ ಮಂಜುನಾಥ್ ಎಂಬಾತನನ್ನ ಬಾವಿ ಪತಿ ಮತ್ತು ಅಣ್ಣ ಸ್ನೇಹಿತರೆಲ್ಲ ಸೇರ್ಕೊಂಡು ಚಾಕುವಿನಿಂದ ಇರಿದು ಕೊಂದಿದ್ದಾರೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಪ್ಪ, ಅವನೇನೋ ಮಾಡ್ದ ಸರಿ, ವಿಶ್ ಮಾಡ್ದ ಸರಿಯಪ್ಪ, ಹೋಗ್ಬಿಟ್ಟು ಯಾಕೋ ವಿಶ್ ಮಾಡಿದೆ ನೀನು ಅಂತ ಕೇಳೋದು, ಏನೋ ಗಲಾಟೆ ಆಗೋದು. ಎಕ್ಸ್ ಲವರ್ಸ್ ಅಂತ ಸರಿಯಪ್ಪ, ಅದಕ್ಕೆ ಚುಚ್ಬಿಟ್ಟು ಸಾಯಿಸ್ತಾರ. ಅವನ ಮನಸ್ಥಿತಿ ಅಂತದ್ದು. ಮದುವೆ ಆದ್ಮೇಲೆ ಇನ್ನೇನು ನೋಡ್ಕೋತಿದ್ದ? ಅಲ್ಲ, ಮದುವೆ ಆದಮೇಲೆ ಅವಳು ಚೆನ್ನಾಗಿ ನೋಡ್ಕೋತಿದ್ನೋ ಏನೋ, ಯಾರೋ ಗೊತ್ತು. ಅವಳ ಮೇಲೆ ಅಪಾರವಾದ ಪ್ರೀತಿಯಿಂದಾಗೆ ಮರ್ಡರ್ ಆಗಿರ್ಬೋದು. ನಾಳೆ ಅನುಮಾನಿಸೋ ದೃಷ್ಟಿಗೆ ನಮಗೆ ಗೊತ್ತಿಲ್ಲರಿ, ನಾವು ಅದನ್ನು ಅನುಭವಿಸಿಲ್ವೇ ಆ ಪರಿಸ್ಥಿತಿನ, ಹಂಗಾಗಿ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ನನಗೆ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಸರಿ, ಹಂಗಾರೆ ಓಲಿ ಬಿಡ್ರಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹೊಸ ವರ್ಷದ ಮೊದಲ ದಿನ ಇವತ್ತು ದೇವಾಲಯಗಳು ಭಕ್ತರಿಂದ ತುಂಬಿದ್ವು. ಮಂತ್ರಾಲಯದಲ್ಲಂತೂ ಕಂಡು ಕೇಳಿರೋದಷ್ಟು ಜನ ಅಂತೆ. ನನಗೂ ಯಾರೋ ಹೇಳಿದ್ರು, ಚಾಮುಂಡಿ ಬೆಟ್ಟದಲ್ಲೂ ಸಿಕ್ಕಾಪಟ್ಟೆ ಅಂತ. ಎಲ್ಲ ದೇವಸ್ಥಾನದಲ್ಲೂ ರೀ, ಸಣ್ಣ ಪುಟ್ಟ ದೇವಸ್ಥಾನದಲ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲ. ಜನ ಅವ್ರಿಗೆ ಭಕ್ತಿನೇ ಜಾಸ್ತಿ ಆಗಿದೆಯೋ, ರಾತ್ರಿ ಮಾಡಿದ ಪಾಪನ ಬೆಳಗ್ಗೆ ಕಳಿಯೋಣ ಅಂತ ಮಾಡ್ತಾರೋ, ಏನೋ ಅರ್ಥವೇ ಆಗಲ್ಲಪ್ಪ. ನಮ್ಮ ಜನದ ಎಲ್ಲ ಮಾಯೆ, ಎಲ್ಲ ಕಡೆನೂ ಇರ್ತಾರೆ. ಎಲ್ಲ ಮಾಯೆ ಮಾಯೆ ಮಾಯೆ. ನಂದಿ ಬೆಟ್ಟದಲ್ಲಿ ಭಾರಿ ಟ್ರಾಫಿಕ್ಕು. ಈ ಆದಿಯೋಗಿ ಅದಕ್ಕೆ ಅಲ್ಲಿಗೂ ಹೋಗಿದ್ದಾರೆ. ಬರೀ ಗಲಾಟೆ ಎಲ್ಲ ಕಡೆ. ಬೆಂಗಳೂರಿನಲ್ಲಿ ಕೆಲವು ಪರ್ಟಿಕ್ಯುಲರ್ ಜಂಕ್ಷನ್ಗಳು, ನಮ್ಮ ಆಫೀಸ್ ಹತ್ರ ಎಲ್ಲ ಕೆಲವರು ಜನ ಇವತ್ತು ಬೆಳಿಗ್ಗೆಯಿಂದ ಆ ಜಂಕ್ಷನ್ನಲ್ಲಿ ಒಂದು ಕ್ಷಣ ಬಂಪರ್ ಟು ಬಂಪರ್ ಟ್ರಾಫಿಕ್ ನಿಂತಿಲ್ಲ. ಒಂದು 10 ಸೆಕೆಂಡ್ಸ್ ನಿಂತಿಲ್ಲ. ಒಂದೇ ಸಮ ಹೋಗಿದೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆನ ಒಳಗೆ ಬರೋವರೆಗೂ. ಅದೆಲ್ಲಿ ಹೋಗ್ತಿದ್ದಾರೋ. ಹೌದು, ಎಲ್ಲಿ ಹೋಗ್ತಾರೆ? ಇಂಡಿಯಾ ಪಾಪ್ಯುಲೇಷನ್ ಬಗ್ಗೆನೇ ಡೌಟು ನನಗೆ. ಅಷ್ಟೊಂದಿದೆ ನನಗೆ ಡೌಟ್. ಎಸ್. ವಿಜಯಪುರ ಜಿಲ್ಲೆಯಲ್ಲಿ ಪಿಪಿ ಮೆಡಿಕಲ್ ಕಾಲೇಜು ವಿರೋಧಿಸಿ ಹೋರಾಟದ ವೇಳೆ ಹೈಡ್ರಾಮಾ ನಡೆಯಿತು. ಹೋರಾಟದ ವೇಳೆ ಪೊಲೀಸರು ಸಂಗನ ಬಸವೇಶ್ವರ ಸ್ವಾಮೀಜಿ ಮೊಬೈಲ್ ಕಸ್ಕೊಂಡು ಅವ್ರನ್ನ ತಳ್ಳಿಬಿಟ್ರು. ಆಗ ಸಿಟ್ಟಿಗೆದ್ದಂತಹ ಸ್ವಾಮೀಜಿ ಆದರ್ಶ ನಗರ PSI ಸೀತಾರಾಮ್ ಲಮಾಣಿ ಹಾಗೂ 2 ಪೇದೆಗಳಿಗೆ ಕಪಾಳ ಮೋಕ್ಷ ಮಾಡಿದ್ರು. ಪಿಪಿ ಮೆಡಿಕಲ್ ಕಾಲೇಜ್ ವಿರೋಧಿಸಿ ಹೋರಾಟ 106ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಮನೆಗೆ ಮುತ್ತಿಗೆಗೆ ಕರೆ ಕೊಟ್ಟಿದ್ರು. ಪ್ರತಿಭಟನೆ ನಡೆಸ್ತಾ ಇದ್ದ ಹೊತ್ತಲ್ಲಿ ಘಟನೆ ಸಂಭವಿಸಿತು. ಸ್ವಾಮೀಜಿಯನ್ನು ವಶಕ್ಕೆ ಪಡ್ಕೊಂಡು ಆನಂತರ ಬಿಟ್ಟು ಕಳಿಸಿದ್ರು. ಬದಲಾಗಿ ಸ್ವಾಮೀಜಿ ಜೊತೆ ಪ್ರತಿಭಟನೆ ನಡೆಸಿದವನ್ನ ಮಾತ್ರ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅಂದಹಾಗೆ ಖಾಸಗಿ ಸಹಭಾಗಿತ್ವ ಬೇಡ, ಖಾಸಗಿ ಸಹಭಾಗಿತ್ವ ಬಂದ್ರೆ MB ಪಾಟೀಲ್ ಹಸ್ತಕ್ಷೇಪ ಆಗುತ್ತೆ ಅನ್ನೋದು ಪ್ರತಿಭಟನಾಕಾರರ ಆರೋಪ. ಪೊಲೀಸ್ ಡಿಪಾರ್ಟ್ಮೆಂಟ್ದಾರ ಇದ್ಕೊಂಡು ನಮ್ಗೆ ಅಂಗಿ ಹಿಡ್ಕೊಂಡು ನಮ್ದು ದೂಡಿ ಮೊಬೈಲ್ ಕಚ್ಕೊಂತಾರೆ. ಹೆಂಗ್ರಿ ಇದು? ಯಾವ ಡಿಪಾರ್ಟ್ಮೆಂಟ್ ಇದ್ರು? ಅವ್ನು MB ಪಾಟೀಲ್ಗೆ ಹಚ್ಬೋದು, ಮತ್ತು CMಗೆ ಹಚ್ಬೋದು, ಗೃಹ ಮಂತ್ರಿಗೆ ಹಚ್ಬೋದು, ಕಚ್ಕೊಂತಾರೆ. ನಾವು ನಮ್ಗೆ ವೈಯಕ್ತಿಕ ಏನೇ ವಿಚಾರ ಮಾಡಿದ್ದೀರಾ ಸರ್? ಅಲ್ಲಿ ಈ ಸಮಾಜಕ್ಕಾಗಿ ಹೋರಾಡ್ತೀವಿ ನಾವು. ಏನು ಕತೆ? ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಇರಲಿಲ್ಲ ಸರ್. ಡ್ರೆಸ್ ಇಲ್ಲದೆ ಯಾಕೆ? ವೈ ಡಿಡ್ ಹಿ ಕಮ್? ಪ್ರತಿಭಟನೆ ಜಾಗಕ್ಕೆ ಯಾಕೆ? ಯಾರ್ದೋ ಮದುವೆ ಮನೆಗೆ ಹೋಗಿದ್ದೆ ಅಂದರೆ ಓಕೆ. ವಾಟ್ ಸಾರ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಈಸ್? ಆನ್ ಡ್ಯೂಟಿ ಇರಬೇಕಾದ್ರೆ. ಆನ್ ಡ್ಯೂಟಿ ಇದ್ದಾಗ ಅಥವಾ ಎಕ್ಸಿಕ್ಯೂಟಿವಲ್ಲಿ ಇಲ್ವೋ? PSI ಸರ್. ಹೌದಾ? ಗೊತ್ತಿಲ್ಲ. ಏನು ಯಶವಂತಪುರ ಕ್ಷೇತ್ರದಲ್ಲೆಲ್ಲೋ ಒಂದು ಕಡೆ ಅಕ್ರಮವಾಗಿ ಬಂಡೆ ಬ್ಲಾಸ್ಟ್ ಮಾಡಿದ್ದಾರೆ. ಇದನ್ನು 4 ಚಿರತೆ ಸತ್ತಿದೆ ಅಂತ ಅಲ್ಲಿ ಲೋಕಲ್ MLA ಹೇಳ್ತಿದ್ದಾನೆ. ನಾನು ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ಸಚಿವರಿಗೆ ಕರೆ ಮಾಡಿದ್ರು, ಅವ್ರು ತೊಗೊಂಡಿಲ್ಲ ಅಂತ. ಏನು ಮಾಡೋಕ್ಕಾಗತ್ತೆ? ನೀವು ಮಾಡಿಬಿಟ್ಟ ತಕ್ಷಣ ತೊಗೊಳಕ್ಕಾಗ್ಬಿಡತ್ತಾ? ಈಗ ಜನ ಮಾಡಿದ ತಕ್ಷಣ ನೀವು ತೊಗೋತೀರಾ? ಎಲ್ಲರೂ ಮೈಗೆಣ್ಣೆ ಹಚ್ಕೊಂಡು ಬರೀ ನಿಮ್ಮ ಅನುಕೂಲ. ಆಮೇಲೆ ಅರಣ್ಯ ಮಂತ್ರಿಗಳು, ಇಲ್ಲ ನಾನು ಫೋನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಗೊತ್ತಾಗ್ತಾ ಇಲ್ಲ ನನಗೆ ಫೋನ್ಗಳೆಲ್ಲ. ಈಗ ಅವ್ರದ್ದು ಇನ್ಫಾರ್ಮೇಷನ್ ಈಗ ಬಂದಿದೆ ಇನ್ಫಾರ್ಮೇಷನ್ನು, ಕ್ರಮ ತಗೋತೀವಿ. ಒಂದು ಚಿರತೆ ಸತ್ತಿದೆ, 4 ಅಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದರೊಳಗಡೆ ಮರಿ ಇದೆ, ಪ್ರೆಗ್ನೆಂಟ್ ಆಗಿತ್ತಾ ಏನಪ್ಪ ಅದು, ಹೋಗ್ಬಿಟ್ಟಿದೆ, ಗಂಭೀರವಾಗಿ ಪರಿಗಣಿಸ್ತೀವಿ ಇದನ್ನೆಲ್ಲ ಅಂತಿದ್ದಾರೆ. ಏನು ಪರಿಗಣಿಸ್ತಾರೆ? ಬ್ಲಾಸ್ಟ್ ಮಾಡಿರೋದು ಹೌದು, ಚಾನ್ಸೇ ಇಲ್ಲ. ಹಂಗೆಲ್ಲ ಮಾಡಬಾರ್ದು. ಯಾಕೆ ಸರ್? ಅರ್ಜೆಂಟಾಗಿ ಅವ್ರು ಬೇರೆ ಎಲ್ಲರೂ ಒಂದು ಕಡೆ ಅಕ್ರಮವಾಗಿ ಸಕ್ರಮ ಮಾಡಿಕೊಡಿ ಗಣಿಗಾರಿಕೆನ. ಅದನ್ನು ಪಠ ಫಟ್ ಅಂತ ಮಾಡಿಬಿಡ್ಬೇಕು ನಾಳೆ. ಒಳ್ಳೆ ಕಥೆ ಆಯಿತು.
ಏನು ಅವ್ರು ಮನೆಗೆ ಮಾಡ್ಕೊತಿದ್ದಾರಾ ಜಲ್ಲಿನವರು? ಜನರಿಗೋಸ್ಕರ ಮಾಡ್ತಿದ್ದಾರೆ ಜಲ್ಲಿನ ಅಕ್ರಮವಾಗಷ್ಟೇ. ಮನೆಗೆ ಮಾಡ್ಕೊತಿದ್ದಾರಾ? ಅಕ್ರಮನ ಒಳ್ಳೆ ಕತೆ. ಮಾನವೀಯತೆ ಬೇಡವಾ ಸ್ವಲ್ಪನಾದ್ರೂ? ಥೂ, ಸೋಮಶೇಖರ್ ಅಮಾನವೀಯ ವ್ಯಕ್ತಿ, ರಾಕ್ಷಸ ಸ್ವರೂಪಿ ಹಂಗಾರ. ನೀವು ಕೇಳಿದಕ್ಕ ಸರ್ ಮಾನವೀಯತೆಯಿಂದ ಮಾಡ್ಕೊಡ್ಬೇಕು, ಹೇಳ್ಬಾರ್ದು ಮಂತ್ರಿಗೆ. ಚಿರತೆ ಸತ್ತಿದ್ದಕ್ಕೆ ಸರ್ ಅದಕ್ಕೆ ಯಾರೇನು ಮಾಡೋಕ್ಕಾಗತ್ತೆ? ಅದನ್ನ ಯಾವ ನಾನು ಅಕ್ರಮವಾಗಿ ಮಾಡ್ತಾ ಇದ್ದಿದ್ದ ಜಾಗ ಸರ್ಕಾರಿ ಜಮೀನಿಗೆ ಬಾ ಅಂತ ಹೇಳಿದ್ದು ನಾವು ಹೇಳಿದ್ವಾ? ಅಂದ್ರೆ ಮಾಡ್ತಾ ಅದು ಫಾರೆಸ್ಟಲ್ಲಿ ಇರಬೇಕಾಗಿತ್ತು ರೀ, ಅದ್ಯಾಕ್ರಿ ಇಲ್ಲಿ ಬಂತು? ಇದೊಳ್ಳೆ ಕಷ್ಟ ಆಯ್ತು ಇವ್ರದ್ದು ನಮಗೆ. ತಪ್ಪನ್ನೇ ಡಿಫೆಂಡ್ ಮಾಡ್ಕೊಳ್ಳೋ ನಾನು ಹೇಳೋದು ಹಂಗೆ. ಯಾರು ಚಿರತೆಗೆ ಬರಕ್ಕೆ ಹೇಳಿದ್ದಿದ್ದು ಅಲ್ಲಿಗೆ? ನಾವು ಕರೆದಿದ್ವೇನ್ರಿ ಅವ್ರನ್ನ? ಬಾಯಿ ಮುಚ್ಕೊಂಡು ಫಾರೆಸ್ಟಲ್ಲಿ ಇರಬೇಕಿತ್ತಪ್ಪ. ಈಗೇನೋ ಕ್ರಮ ತಗೊಳ್ತೀನಿ ಅಂತ. ಯಾವ ಕ್ರಮನೂ ತಗೊಳಕ್ಕಾಗಲ್ಲ. ನೀವು ಅದನ್ನು ಇದು ಕ್ವಾರಿ ಸಕ್ರಮ ಮಾಡಿಕೊಡಿ ಕರೆಕ್ಟಾಗಿ, ಮಾನವೀಯತೆ ದೃಷ್ಟಿಯಿಂದ ಎಕ್ಸೆಪ್ಷನ್ ಸ್ಪೆಷಲ್ ಮಾಡಿಕೊಡಿ. ಆ ವರ್ಡ್ನೇ ಬ್ಯಾನ್ ಮಾಡಿಬಿಟ್ರೆ ಬೆಟರ್. ಆಮೇಲೆ ನೋಡೋಣ ಮಿಕ್ಕಿದ್ದನ್ನು. ಯಾರ್ರೀ ಅದು? ಅರಣ್ಯ ಮಂತ್ರಿ ಕ್ರಮ ತಗೊಳ್ಳೋರು. ಒಳ್ಳೆ ಖಾತೆ ಆಯಿತು. ಈಗ ಸಮುದ್ರದಲ್ಲಿ ಹೋಗ್ತಿದ್ದಾಗ ಶಾರ್ಕ್ ಹಠ ಬಂದ್ಬಿಡ್ತು ಅಂದರೆ ಏನು ಮಾಡೋಕ್ಕಾಗತ್ತೆ? ಹೌದು, ಸಮುದ್ರದಲ್ಲಿ ಫಾರೆಸ್ಟಲ್ಲಿ ಇರಬೇಕಾಗಿದ್ದು ಚಿರತೆ ಇಲ್ಲಿ ಯಾಕಪ್ಪ ಬರಬೇಕಿತ್ತು? ಇವ್ರೇನ್ ಮಾಡ್ತಿದ್ರು ಅನ್ನೋದನ್ನ ಮಾತ್ರ ಅದೆಲ್ಲ ಕೇಳಬಾರ್ದ್ರಿ. ಮಾನವೀಯತೆ ಪ್ರಶ್ನೆ ಇದೆ ಇಲ್ಲಿ.